ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು. ನಟಿ ಸಂಜನಾ ಗಲ್ರಾನಿ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು. ಇದೊಂದೇ ಪ್ರಕರಣ ಅಲ್ಲ, ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗಲ್ರಾನಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋ ಸ್ಕಿನ್ 103ನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ. ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು. ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ಲವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ. ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದರು. ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ, ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನ ನೋಡುತ್ತಿದ್ರು. ಆದರೆ ಈಗ ಮೊಬೈಲ್ನಲ್ಲಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ. ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ. ಕನ್ನಡದಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು. ಬಾಲಿವುಡ್, ತಮಿಳ್, ತೆಲುಗುದಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ. ನಮ್ಮಲ್ಲಿಯೂ ಇನ್ನೂ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ. ನನಗೆ 2 ಮಕ್ಕಳು, 4 ತಿಂಗಳ ಮಗುವಿದೆ. ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದು ತಿಳಿಸಿದ್ರು. ಹುಬ್ಳಿ ಬಂದು ತುಂಬಾ ಸಂತೋಷ ಆಗ್ತದೆ ನನಗೆ. ಯಾವಾಗಲೂ ಕರ್ನಾಟಕ ಇಂಟೀರಿಯರ್ಸ್ಗೆ ಬರೋ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬ ಎಕ್ಸೈಟ್ಮೆಂಟ್. ಬಿಕಾಸ್ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ರಿಯಲ್ ಲವರ್ಸ್ ಅಲ್ಟಿಮೇಟಾಗಿ ಕರ್ನಾಟಕ ಇಂಟೀರಿಯರ್ಸಲ್ಲೇ ಇದ್ದಾರೆ. ಆ್ಯಂಡ್ ತುಂಬಾ ಒಂದು ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಸಿನಿಮಾಗೆ, ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಭಾಷೆಗೆ ನಮ್ಮವರೆಲ್ಲರೂ ಇಲ್ಲಿ ಹುಬ್ಳಿ ಕಡೆಯಲ್ಲಿ ತುಂಬ ಜನ ಇದ್ದಾರೆ. ಎನಿವೇರ್ ಇಂಟೀರಿಯರ್ಸ್ ಆಫ್ ಕರ್ನಾಟಕ ಬಂದರೆ ಅದೇ ಒಂದು ಖುಷಿ, ಸಂತೋಷ, ಎಕ್ಸೈಟ್ಮೆಂಟಲ್ಲಿ ನಾನು ಬರ್ತೇನೆ. ಆ್ಯಂಡ್ ಈಗ ಗ್ರೋ ಹೇರ್ ಆ್ಯಂಡ್ ಗ್ಲೋ ಸ್ಕಿನ್ ಅಂತ ಈ ಬ್ರ್ಯಾಂಡ್ ಲಾಂಚ್ ಆಗಿದೆ. 103rd ಕ್ಲಿನಿಕ್ಕು, 103 ಕ್ಲಿನಿಕ್ಸ್ ಅವರಿಗೆ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲಿನೂ ಇದ್ದಾರೆ. ಮಲೇಷಿಯಾ, ದುಬೈ, ಸಿಂಗಪೂರ್ ಆ್ಯಂಡ್ ಸಿಂಗಪೂರಲ್ಲೂ ಇದ್ದಾರೆ. ಟರ್ಕಿನಲ್ಲೂ ಬರ್ತಾ ಇದ್ದಾರೆ. ಆ್ಯಂಡ್ ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಈ ಒಂದು ಕ್ಲಿನಿಕ್ ಭರ್ಜರಿಯಾಗಿ ರೆಡಿ ಮಾಡಿದ್ದಾರೆ ಹುಬ್ಳಿನಲ್ಲಿ. ನೀವು ನೋಡ್ತಾ ಇದ್ದೀರಾ. ದಿಸ್ ಏರಿಯಾ ನೇಮ್ ಇಸ್ ಮಂಜುನಾಥ್ ನಗರಲ್ಲಿ ಈ ಒಂದು ಹೊಸ ಬಿಲ್ಡಿಂಗ್ನಲ್ಲಿ ಈ ಒಂದು ಕ್ಲಿನಿಕ್ ಮಾಡಿದ್ದಾರೆ ವಿತ್ ಪ್ರೊಫೆಷ್ನಲ್ ಡರ್ಮಟಾಲಜಿಸ್ಟ್. ಹಿಂದೆ ಕಾಲದಲ್ಲಿ ಏನಂದರೆ ಡರ್ಮಟಾಲಜಿಗೆ ಹೋಗಬೇಕು, ಸ್ಕಿನ್ ಟ್ರೀಟ್ಮೆಂಟಿಗೆ ಹೋಗಬೇಕು, ಹೇರ್ ಟ್ರೀಟ್ಮೆಂಟಿಗೆ ಹೋಗಬೇಕಂದ್ರೆ ಓನ್ಲಿ ಮಾಡೆಲ್ಸ್ ಯೂಸ್ ಟು ಗೋ, ಓನ್ಲಿ ಆ್ಯಕ್ಟ್ರೆಸಸ್ ಯೂಸ್ ಟು ಗೋ. ಈಗ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಈಗ ನಾವು ನೋಡ್ಲಿಕ್ಕೆ ಬಂದರೆ ಪ್ರತಿಯೊಬ್ಬರು ಯಾರಿಗೂ ಒಂದು ಫೇಸಲ್ಲಿ ಒಂದು ಪಿಂಪಲ್ ಇರೋಕ್ಕೆ ಇಷ್ಟ ಇಲ್ಲ. ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಥಿಂಗ್ಸ್ ವಿತ್ ಪೊಲ್ಯೂಟೆಡ್ ವಾಟರ್. ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟಿಗೂ ನೀವು ಇಲ್ಲಿ ಖಂಡಿತವಾಗ್ಲೂ ಬರ್ಬೋದು. ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ಜಸ್ಟ್ ಡೂಯಿಂಗ್ ದ ಹೈಡ್ರಾ ಫೇಶಿಯಲ್ ಇಸ್ ವೆರಿ ವೈರಲ್ ರೈಟ್ ನೌ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಕಮಿಂಗ್ ಟು ದಿಸ್ ಪ್ಲೇಸ್ ಇಸ್ ವಾಟ್ ಐ ಫೀಲ್ ಇಸ್ ದೇರ್ ಆರ್ ಪ್ರೊಫೆಷ್ನಲ್ ವೆಲ್ ರೆಡ್ MBBS ಮಾಡಿರೋ ಡರ್ಮಟಾಲಜಿಸ್ಟ್ ಇದ್ದಾರೆ. ನೀವು ಒಂದು ಸಲೂನ್ಗೆ ಹೋಗೋಕ್ಕೂ ಇಲ್ಲಿ ಬರೋಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಯು ವಿಲ್ ಗೆಟ್ ಅ ಪ್ರೊಫೆಷ್ನಲ್ ಟ್ರೀಟ್ಮೆಂಟ್ ಹಿಯರ್ ಆ್ಯಂಡ್ ಯು ವಿಲ್ ಗೆಟ್ ಅ ಪ್ರೊಫೆಷ್ನಲ್ ಸೊಲ್ಯೂಷನ್ ಫಾರ್ ಯೋರ್ ಪ್ರಾಬ್ಲಮ್ಸ್. ಆ್ಯಂಡ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದ್ರೂ ನೀವು ಇಲ್ಲಿ ಬಂದುಬಿಟ್ಟು ಒಂದು ಅಲ್ಟಿಮೇಟ್ ಗ್ಲೋ ಅಚೀವ್ ಮಾಡಬೇಕಂದ್ರೂ ಈ ಒಂದು ಜಾಗಕ್ಕೆ ಖಂಡಿತವಾಗ್ಲೂ ಬರ್ಬೋದು. ಆ್ಯಂಡ್ ಐ ಹ್ಯಾವ್ ಬೀನ್ ಇನ್ ಟಚ್ ವಿತ್ ಮೆನಿ ಆಫ್ ಮೈ ಡರ್ಮಟಾಲಜಿಸ್ಟ್ ಫ್ರೆಂಡ್ಸ್. ಆಲ್ ಯೋರ್ ಬ್ರೈಡಲ್ಸ್ ಕೀಪ್ ಕಮಿಂಗ್ ಹಿಯರ್ ಅ ಲಾಟ್. ಮದುವೆ ಆಗೋ ಮುಂಚೆ 3 ತಿಂಗಳ ಮುಂಚೆಯಿಂದಾನೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಮದುವೆ ದಿನ ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತ. ಸೊ ಇಂಥ ಒಂದು ಸ್ಟುಡಿಯೋ ನಿಮ್ಮ ಊರು ಹುಬ್ಬಳ್ಳಿನಲ್ಲಿ ಬಂದಿದೆ. ನಾವೆಲ್ಲರೂ ಹುಬ್ಬಳ್ಳಿನಲ್ಲಿ ಒಂದು ಪ್ರೊಫೆಷ್ನಲ್ ಆದ ವೆರಿ ಬ್ಯೂಟಿಫುಲ್ ಸ್ಟುಡಿಯೋ ಬಂದಿದ್ದೀವಿ. ಖಂಡಿತವಾಗ್ಲೂ ಇಲ್ಲಿಗೆ ಬನ್ನಿ. ಐ ಹ್ಯಾವ್ ಕಮ್ ಆ್ಯಂಡ್ ಐ ಹ್ಯಾವ್ ಇನಾಗ್ರೇಟೆಡ್ ಇಟ್. ವಿ ಹ್ಯಾವ್ ಅವರ್ ಡರ್ಮಟಾಲಜಿಸ್ಟ್ madam sitting here. Dr. Aarti madam also sitting here. Dr. Santosh also is sitting here. So I'm wishing you all the best. And this is already a tried, proven, successful formula. You're sitting with a top-notch entrepreneur. He has 103 studios in India. ನಮ್ಮ ದೇಶದಲ್ಲೇ 103ನೇದು ಇದು ಓಪನ್ ಆಗ್ತಾ ಇದೆ. ಸೊ ಇಟ್ಸ್ ಅ ಟ್ರೈಡ್ ಆ್ಯಂಡ್ ಟ್ರಸ್ಟೆಡ್ ಸಕ್ಸಸ್ಫುಲ್ ಫಾರ್ಮುಲಾ. ಸೊ ಐ ಆಮ್ ಶೋರ್ ಯು ಗೈಸ್ ಆರ್ ಅಪ್ ಫಾರ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಮೆನಿ ಮೋರ್ ಸ್ಟುಡಿಯೋಸ್ ಟು ಯು, ಮೆನಿ ಮೋರ್ ಕ್ಲಿನಿಕ್ಸ್ ಟು ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಾಯಿದೆ ಹುಬ್ಳಿಗೆ ಬಂದುಬಿಟ್ಟು ಇವತ್ತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೊ ಮಚ್. ನೋವಿದೆ, ತುಂಬ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ಇಲ್ಲ, ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಬಂದಿದ್ದೀವಿ. ಮಾತಾಡಿ ಅದಕ್ಕೆ ಇದನ್ನು ಬೇರೆ ಅದು ಬೇರೆ. ಓಕೆ.
ತುಂಬ ಬೇಜಾರಿದೆ. ಏನು ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಅರ್ಧಂಬರ್ಧ ಮಾತಾಡಬಾರ್ದು. ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳ್ದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ಬೇಕು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿಯಿಂದ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. ಇನ್ನೂ ಟೈಮ್ ಹಿಡಿಯುತ್ತೆ. 4 ತಿಂಗಳು ನನ್ನ ಮಗು. ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು 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 ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಈಗ ಸೂಪರ್ ಶೋ ಬಿಟ್ಟರೆ ಮತ್ತೆ ಯಾವುದು ಸದ್ದ ಆಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಭಾಳಷ್ಟು ದೂರ ಉಳಿತಾರೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಇದಕ್ಕೇನಾದರೂ ಪ್ಲ್ಯಾನ್ ಮಾಡ್ತೀರಾ ಫಿಲ್ಮ್ ನೋಡಲಿಕ್ಕೆ? ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ. ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಕನ್ಸೆಪ್ಟ್ ಬಂದಿರೋ ಈ ಥರ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದು ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರು ಹುಡುಗಲ್ಲ ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ಥ್ಯಾಂಕ್ ಯು. Good morning everyone. So first of all, thanks to all the press people for coming on Sunday. I know Sundays most of the people spend time with family, but thanks for us, for all you people being here. So my name is Saranvel Jayaraman. I am the brand founder and this is a franchisee clinic of Advanced Grow Hair and Advanced Glow Skin. And this is my franchisee partner again, Dr. Santosh is a dermat, and there is a Dr. Aarti, so brother and sister here. So we are adding lots of dermats here, lots of trichologists here in the brand. So very happy that our doctors is accepted our way of treatments and way of procedures what we are doing, and they are joining hands today to make a wonderful India. Actually, we want to make a wonderful and very professional way of service here. So we have wonderful machines here in Hubli. Basically my wife is a Kannadika, she is from Mysore. So always I love Kannada, so that is one of the things which is also there. We regularly come to Hubli again. I never ever thought 10 years back that I'll start business in Hubli. Today I'm very happy that I'm starting a Hubli. More than me, my wife is also very happy because this is a place where she have lots of relationship also here. So that is one thing. And coming to Advanced Grow Hair and Advanced Glow Skin, as I say, 103 branches in 3.5 years. So you know what kind of service, what kind of growth, or what kind of results which our clients would have got, or else we would not be grown so faster. Thanks to all our customers for giving us this trust, and thanks to all our doctors again for giving us and trusting us and making this platform so bigger. And we are also launching our clinics internationally. So Dubai we launched, and again we are coming up in Singapore, Malaysia, then Turkey. Turkey is one of the place where it is very very big place for the cosmetic in the global, and we are coming up there also. So we wish and we thank all of my team members as well as all my press and as well as all my customers who make us to grow like this. And thanks to the today's chief guest who is very bold, and and wishing her for a next project which she is going to get inside into some big thing. So big thing. So thanks to my franchisee partner again, everyone here, and thanks to my team also.